ಎಸ್ ಶ್ರೀ ತರಳಬಾಳು ಜಗದ್ಗುರುಗಳನ್ನ ಸ್ಮರಿಸುತ್ತಾ ಹಾಗೂ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾನು ಶಾಂತಕುಮಾರ್ ವಿಕೆ, ಸಹ ಶಿಕ್ಷಕ, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ, ಪಾಂಡುಮಟ್ಟಿ, ಕೊಪ್ಪೆನಾಡು. ಪ್ರಿಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೊದಲ ಅಧ್ಯಾಯ ಆಧಾರಗಳು. ಆಧಾರಗಳು ಬಹಳ ಮುಖ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ವಿಷಯ ಆಗಿರ್ಬೋದು, ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಆಧಾರಗಳು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ, ಎಲ್ಲವೂ ಬೇಕು. ಹಾಗಾದ್ರೆ ಇತಿಹಾಸ ರಚನೆಯಲ್ಲಿ ಆಧಾರಗಳ ಮಹತ್ವ ಏನು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಪ್ರಾರಂಭ ಮಾಡೋಣ. ಓಕೆ, ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನ ತಿಳ್ಕೊಳ್ತೀವಿ? ನೋಡಿ, ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳ ಬಗ್ಗೆ ತಿಳ್ಕೊಳ್ತೇವೆ. ಆಧಾರಗಳ ವಿಧಗಳು ಯಾವ್ಯಾವು, ಯಾವೆಲ್ಲ ವಿಧಾನಗಳು ಆಧಾರದಲ್ಲಿ ಕಂಡು ಬರುತ್ತವೆ ಅಂತ ನೋಡ್ಕೊಳ್ತೀವಿ. ಹಾಗೇನೆ ಆಧಾರಗಳ ಒಂದು ವಿಧವಾಗಿರ್ತಕ್ಕಂತಹ ಪ್ರಾರ್ಥನಾ ಆಧಾರಗಳ ಅರ್ಥ ಮತ್ತು ಅವುಗಳ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಶಾಸನಗಳು, ಕಾಲಘಟ್ಟಗಳಲ್ಲೂ ಅನೇಕ ಪುರಾತನ ಕಾಲದಿಂದಲೂ ಇರ್ತಕ್ಕಂತಹ ಶಾಸನಗಳ ಬಗ್ಗೆ ನಾವು ಅರಿವನ್ನ ಮೂಡ್ಕೊಳ್ತೇವೆ. ಹಾಗೇನೆ ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಹೇಗೆ ಪೂರಕ ಆಗಿದ್ದಾವೆ. ಮುಂದೆ ಹೋಗೋಣ. ಇತಿಹಾಸ ಅಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಇತಿಹಾಸ ಅಂದ್ರೆ ಗತಿಸಿ ಹೋದ ಸಂಗತಿಗಳನ್ನ ಅಥವಾ ಘಟನೆಗಳನ್ನ ನಾವು ಕ್ರಮಬದ್ಧವಾಗಿ ಹೇಳುವ ಒಂದು ಶಾಸ್ತ್ರವನ್ನ ಇತಿಹಾಸ ಅಂತೇಳಿ ಕರಿತೀವಿ. ಅಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂತಹ ಘಟನೆಗಳನ್ನ ಸಾಕ್ಷಿ ಸಮೇತ ಕ್ರಮಬದ್ಧವಾಗಿ ಹೇಳ್ತಕ್ಕಂತ ಒಂದು ಶಾಸ್ತ್ರವನ್ನ ಇತಿಹಾಸ ಅಂತ ಕರಿತೀವಿ. ಕೆಲವೊಬ್ರು ಹೇಳ್ತಾರೆ ಇತಿಹಾಸ ಅನ್ನೋದು ಒಂದು ಕಟ್ಟುಕತೆಗಳ ಶಾಸ್ತ್ರ ಅಂತ. ಆದ್ರೆ ಅದು ತಪ್ಪು. ಇತಿಹಾಸ ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡೇ ರಚನೆಯನ್ನ ಮಾಡಲಾಗಿರುತ್ತದೆ ಇತಿಹಾಸವನ್ನ. ಹಾಗಾಗಿ ಆ ಇತಿಹಾಸವನ್ನ ಓದಬೇಕು ಅಂತ ಹೇಳಿದ್ರೆ ನಾವು ಮೊದಲದಾಗಿ ಆಧಾರಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೇನೆ ಆಧಾರಗಳನ್ನ ಬಳಸಿಕೊಂಡು ಇತಿಹಾಸವನ್ನ ಬರೀಲಾಗತ್ತೆ. ನೋಡ್ತಾ ಇರ್ಬೋದು ನೀವು, ಮಂಗನಿಂದ ಮಾನವಾಗಿರ್ತಕ್ಕಂತಹ ಅನೇಕ ಉದಾಹರಣೆಗಳನ್ನ ನಾವು ಈಗಾಗಲೇ ಅಧ್ಯಯನ ಮಾಡಿರ್ತೇವೆ. ಹಾಗೇನೆ ಕೆಲವೊಂದು ಪಾತ್ರೆ, ತಾಮ್ರ ವಸ್ತುಗಳು, ಹಾಗೆ ನಾಣ್ಯಗಳು, ಹಾಗೆ ಸಾಹಿತ್ಯಗಳು ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಇತಿಹಾಸದ ತಾತ್ವಿಕವಾಗಿರ್ತಕ್ಕಂಥ ಒಂದು ನೆಲೆಯಾಗಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಆಧಾರವಿಲ್ಲದೆ ಯಾವುದೇ ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂದಿನ ಕಾಲಘಟ್ಟಗಳಲ್ಲಿ ಅಥವಾ ಹಿಂದಿನ ಕಾಲಘಟ್ಟಗಳಲ್ಲಿ ಯಾವುದೇ ಒಂದು ವಿಷಯವನ್ನು ಓದಬೇಕು ಅಂದ್ರೆ ನಮ್ಗೆ ಸಾಕ್ಷಿಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಾಂದ್ರೆ ನಂಬೋದಿಲ್ಲ ನಾವು. ಯಾವುದೇ ಒಂದು ಘಟನೆ ಆಗೈತೆ ಅಥವಾ ಯಾರ ಬಗ್ಗೆನೋ ನಾವು ತಪ್ಪು ಕಲ್ಪನೆ ಇಟ್ಕೊಂಡು ಏನೋ ಹೇಳ್ಬೇಕು ಅಂತ ಹೇಳಿದ್ರೆ ಏನಪ್ಪ ಸಾಕ್ಷಿ ಅಂತ ಹೇಳ್ತೀವಲ್ಲ. ಹಂಗೆ ಸಾಕ್ಷಿಗಳಿಲ್ಲದೆ ನಾವು ಏನನ್ನೂ ನಂಬೋದಿಲ್ಲ. ನಮ್ಮಲ್ಲೊಂದು ಉಕ್ತಿ ಇದೆ ಮಕ್ಕಳೇ, ಏನ್ ಹೇಳ್ರಿ? ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು. ಪ್ರತ್ಯಕ್ಷ ಕಂಡಿದ್ದು ನಿಜ ಅಂತ ಅನ್ಕೊಂಡ್ರು ಮೇಲ್ನೋಟಕ್ಕೆ, ಆದ್ರೆ ಅದನ್ನ ವಿಶ್ಲೇಷಣೆ ಮಾಡಿ ನಮ್ಮ ಮನಸ್ಸಿಗೆ ಹಾಕೊಂಡು ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲಿ ಏನಾದ್ರೂ ದೋಷಗಳಿದ್ರೆ, ನಾವು ತಿಳ್ಕೊಂಡಿರೋದ್ ದೋಷ ಇರ್ಬೋದು ಅಥವಾ ನಾವು ನೋಡಿದ್ರಲ್ಲಿ ದೋಷ ಇರ್ಬೋದು. ಸತ್ಯಾಸತ್ಯತೆ ಗೊತ್ತಾಗತ್ತೆ. ಹಾಗೆ ಆಧಾರವಿಲ್ಲದೆ ಇತಿಹಾಸವನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ತಾತ್ವಿಕ ನೆಲೆಗಟ್ಟಿನಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಇತಿಹಾಸ. ರೈಟ್. ಇನ್ನ ಇತಿಹಾಸಕಾರ, ಇತಿಹಾಸವನ್ನ ಹೇಳ್ತಕ್ಕಂಥವ ಅಥವಾ ಇತಿಹಾಸವನ್ನ ರಚಿಸ್ತಕ್ಕಂಥವ, ಇವರೊಬ್ರು ನ್ಯಾಯವಾದಿ ಇದ್ದಂತೆ. ನ್ಯಾಯವಾದಿ ಅಂತ ಗೊತ್ತು, ಲಾಯರ್ ಅಂತ ಹೇಳಿ ಕರಿತೀವಲ್ಲ, ಲಾಯರ್. ಎಸ್, ಕೋರ್ಟ್ಗಳಲ್ಲಿ ನಾವು ಲಾಯರ್ ಇದ್ದಾರೆ, ಅವ್ರ ನ್ಯಾಯಾಧೀಶರ ಮುಂದೆ ನ್ಯಾಯವಾದಿಗಳು ತಮ್ಮ ವಾದವನ್ನ ಮಂಡಿಸ್ತಾರೆ. ಹೇಗೆ ಮಂಡಿಸ್ತಾರೆ ನೋಡ್ರಿ, ಹೇಗೆ ಮಂಡಿಸ್ತಾರೆ? ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದಗಳನ್ನ ಮಂಡಿಸ್ತಾರೆ. ಹೌದಲ್ಲ? ಎಸ್, ನ್ಯಾಯವಾದಿಗಳು ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ತಮ್ಮ ವಾದವನ್ನ ನ್ಯಾಯಾಧೀಶರ ಮುಂದೆ
ಮಂಡಿಸ್ತಾರೆ. ಸೊ ಆ ಕಾರಣದಿಂದ ಆ ಒಂದು ಪ್ರಕರಣಕ್ಕೆ ಒಂದು ರೂಪರೇಷೆ ಸಿಗುತ್ತೆ. ಸೊ ಅಂದ್ರೆ ಹೌದಪ್ಪ, ಹಿಂಗಾಗಿರುತ್ತಪ್ಪ, ಈ ರೀತಿ ಆಗಿರ್ಬೋದೇನಪ್ಪ ಅಂತೇಳಿ ನಂಬಿಕೆ ಬರುತ್ತೆ. ಆ ಆಧಾರದ ಮೇಲೆ ನ್ಯಾಯಾಧೀಶರು ನ್ಯಾಯ ತೀರ್ಮಾನವನ್ನ ಮಾಡ್ತಾರೆ. ರೈಟ್. ಹಂಗಾಗಿ ಇತಿಹಾಸವೂ ಅಷ್ಟೇ ಆಧಾರಗಳನ್ನ, ಸಾಕ್ಷಿಗಳನ್ನ ಇಟ್ಟುಕೊಂಡಿಯೇ ತಮ್ಮ ವಾದವನ್ನ ಮಂಡಿಸ್ತಾರೆ. ಇತಿಹಾಸ ಅಂದ್ರೆ ಕಟ್ಟುಕತೆ ಅಲ್ಲ, ಅದು ನಿಜವಾದ ಸತ್ಯ ಸಂಗತಿಗಳನ್ನ ವಿಮರ್ಶೆ ಮಾಡಿ, ವಿಶ್ಲೇಷಣೆ ಮಾಡಿ ಹೇಳಲಾಗುತ್ತೆ. ಅದೇ ರೀತಿ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನ ವಿಮರ್ಶಿಸಿ ಸತ್ಯಾಸತ್ಯ ತಿಳ್ಕೊಂಡು ವಿಶ್ಲೇಷಣೆಯನ್ನ ಮಾಡಿ ಇತಿಹಾಸವನ್ನ ಬರೀತಾರೆ. ನೋಡ್ರಿ, ಕೆಲವೊಂದು ಆಭರಣಗಳಿದಾವೆ, ಕೆಲವೊಂದು ಪುಸ್ತಕಗಳಿದಾವೆ. ಹರಪ್ಪ ನಗರದಲ್ಲಿ ಬರ್ತಕ್ಕಂತಹ ಆಭರಣಗಳು. ಸೊ ಹರಪ್ಪ ನಾಗರಿಕತೆಯ ಉತ್ಖನನ ಸಂದರ್ಭದಲ್ಲಿ ನಡೀತಕ್ಕಂತ ಒಂದು ಉತ್ಖನನ ಸನ್ನಿವೇಶ ನಿಮ್ ಮುಂದೆ ಕಾಣಿಸ್ತಾ ಇದೆ. ಹೌದಲ್ಲ? ರೈಟ್, ಮುಂದೆ ಹೋಗೋಣ. ಸೊ ಹಾಗಾದ್ರೆ ಆಧಾರ ಅಂದ್ರೆ ಏನು? ಆಧಾರ 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 ಓಕೆ. ಹಾಗಾದ್ರೆ ಆಧಾರ ಅಂದ್ರೆ ಏನು? ಆಧಾರ ಅಂದ್ರೆ ನೋಡ್ತಾ ಹೋಗೋಣ, ಆಧಾರಗಳ ಅರ್ಥ ತಿಳ್ಕೊಂತ ಹೋಗೋಣ. ರೈಟ್. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ, ಹಿಂದಿನ ಕಾಲದಲ್ಲಿ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನ ಆಕರಗಳೆಂದು ಪರಿಗಣಿಸಲಾಗುತ್ತದೆ. ಯಾರು? ಇತಿಹಾಸಕಾರ. ಸೊ ಹಿಂದೆ ಇರ್ತಕ್ಕಂಥ ವಸ್ತುಗಳು ನಮ್ಮ ಮನೆಗೆ ಹೋದವು, ಹೌದಲ್ಲ? ನಮ್ಮ ಅಜ್ಜ ಮುತ್ತಜ್ಜ ಕಾಲದಲ್ಲಿರ್ತಕ್ಕಂತಹ ಬಳಸಿರ್ತಕ್ಕಂಥ ಕೆಲವೊಂದು ಕೃಷಿ ಉಪಕರಣಗಳಾಗಿರ್ಬೋದು, ಇನ್ನೇನು ಮಡಿಕೆಗಳು, ಕುಡಿಕೆಗಳು, ಸ್ವಾರೆ ಅಂತ ಕರಿತೀವಿ ಅವುಗಳು, ಮತ್ತೆ ನಾವೇನು ಅಗೆವುಗಳು ಅಂತ ಕರಿತೀವಿ, ಇವೆಲ್ಲವೂ ಸಹ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿರು. ಅವು ನಮ್ಗೆ ಎಂದಿಗೂ ನೆನಪಿರ್ತವೆ. ನಮ್ಮ ಮನೆಗೂ ಸಹ ಅವು ಇದಾವೆ. ಧೂಳು ಹೊಡಿಬೇಕಾದ್ರೆ ತೆಗ್ದು ಹಿಡ್ತೀವಿ ಅಷ್ಟೇ ಅಲ್ವಾ? ರೈಟ್. ರೈಟ್. ಹಾಗಾದ್ರೆ ಆದ್ದರಿಂದ ಹಿಂದಿನವರು ಬಳಸಿ ಬಿಟ್ಟು ಹೋಗಿರುವ ವ್ಯವಸಾಯದ ಪರಿಕರಗಳು, ಹೌದಲ್ಲ, ದೇವಾಲಯಗಳು, ಇತರ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು, ಈ ಮುಂತಾದ ಅಂಶಗಳನ್ನ ಇತಿಹಾಸದ ಆಕರಗಳನ್ನು ಪರಿಗಣಿಸಿ ಇತಿಹಾಸವನ್ನ ಬರೆಯಲು ಉಪಯೋಗಿಸಿಕೊಳ್ಳಲಾಗುತ್ತದೆ. ಹೌದಲ್ಲ? ನೋಡ್ರಿ, ಇನ್ನೊಂದ್ಸರಿ ನೋಡ್ಕೊಂಡ್ರಿ. ಹಿಂದೆ ಬಿಟ್ಟೋಗಿದ್ದಾರೆ ನಮ್ಮ ಹಿರಿಕರು ಏನನ್ನ, ಅವರು ಕಟ್ಟಿರ್ತಕ್ಕಂಥ ಅನೇಕ ದೇವಾಲಯಗಳನ್ನ ಬಿಟ್ಟು ಹೋಗಿದ್ದಾರೆ. ಹೌದಲ್ಲ? ಹಾಗೇನೆ ವ್ಯವಸಾಯದ ಪರಿಕರಗಳು, ಈಗೆಲ್ಲ ವ್ಯವಸಾಯದ ಪರಿಕರಗಳು ಹೋಗೇ ಬಿಡ್ತಾವ. ನೇಗಲು, ಕುಂಟೆ ಅಂತ ಇದ್ವು, ಈಗೆಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಯಾವ್ಯಾವ್ದು ಪರಿಕರಗಳು ಬಂದಿದ್ದಾವೆ. ಅದಕ್ಕೆ ಬದಲಾದ ವಸ್ತುಗಳನ್ನ ನಾವು ಬಳಸ್ತಾ ಇದ್ವಿ. ಸೊ ಆದ್ರೆ ಆ ಹಿಂದಿನ ಕಾಲದಲ್ಲಿ ಬಿಟ್ಟೋಗಿರ್ತಕ್ಕಂಥ ಇನ್ನೂ ಕೆಲವೊಂದು ಮನೆಗಳಲ್ಲಿ ಇದಾವೆ. ರೈಟ್. ಸೊ ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು ನಾವು ನೋಡ್ತೀವಿ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಶಿವಪ್ಪ ನಾಯಕನ ಅರಮನೆ ಶಿವಮೊಗ್ಗ, ಮೈಸೂರಿನ ಅರಮನೆ, ಹೌದಲ್ಲ? ಈ ದೇವಸ್ಥಾನಗಳು, ಅರಮನೆಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು. ನಾವು ಆ ಶಾಸನಗಳು, ಅಶೋಕನ ಶಾಸನಗಳು ಓದಿದೀವಲ್ಲ? ಎಸ್. ಕರ್ನಾಟಕದಲ್ಲಿ ಯಾವ್ಯಾವ ದೊರೆತಿದಾವೆ ಅಂತ ಗೊತ್ತಿದೆಯಲ್ಲ? ರೈಟ್. ಶಾಸನಗಳು, ನಾಣ್ಯಗಳು, ಅಂದಿನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ನಾಣ್ಯಗಳು. ನೀವು ಬೇರೆ ಏನು ಬೇಡ, ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ ಇರ್ತಕ್ಕಂಥ 1 ಪೈಸಾ, 2 ಪೈಸಾ, 5 ಪೈಸಾ, 10 ಪೈಸಾ ಇವುಗಳೆಲ್ಲ ಇಸುವಿಗಳ ಮುದ್ರಣೆ ಆಗಿರ್ತಾವ. ಕೆಲವೊಂದು ಚಿತ್ರಗಳು ಮುದ್ರಣ ಆಗಿರ್ತಾವ. ಸೊ ಅವುಗಳ ಮೂಲಕ ತಿಳಿಬಹುದು ಇದು ಯಾವ ವರ್ಷದ್ದು, ಯಾರ ಕಾಲಘಟ್ಟಗಳಲ್ಲಿ ಇದನ್ನ ಟಂಕಿಸಲಾಗಿದೆ ಅನ್ನೋದನ್ನ ತಿಳ್ಕೋಬಹುದು. ಸೊ ಆಯುಧಗಳು ಪ್ರಾಗಿತಿಹಾಸ ಕಾಲದಿಂದನೂ ಸಹ ಆಯುಧಗಳನ್ನ ಬಳಸ್ತಾ ಇದ್ದಾರೆ. ಕಲ್ಲಿನ ಆಯುಧಗಳು, ನಂತರ ಲೋಹದ ಆಯುಧಗಳು, ಇನ್ನೇನೇನೋ ಬರ್ತಾವ. ಆ ಪುರಾವೆಗಳು ಅವೆಲ್ಲವನ್ನು ಸಹ ನಾವು ಆಧಾರಗಳು ಅಂತೇಳಿ ಕರಿತೇವೆ. ಅವು ಸಿಗ್ತಾವ ನಮಗೆ. ಅವು ಸಿಕ್ಕಿದ್ರೆ ಅವುಗಳನ್ನ ಆಧಾರಗಳು ಅಂತ ತಗೊಂಡು ಅಧ್ಯಯನ ಮಾಡ್ತೇವೆ. ಸೊ ಹೀಗೆ ಇವೆಲ್ಲವುಗಳನ್ನ ಇತಿಹಾಸಕಾರರು ತಮ್ಮ ಆಕಾರಗಳಿಂದ ಪರಿಗಣಿಸಿ ಅವುಗಳನ್ನ ಇತಿಹಾಸ ರಚನೆಯಲ್ಲಿ ಉಪಯೋಗಿಸ್ತಾರೆ. ರೈಟ್. ತದನಂತರ ಸೊ ಇದರಲ್ಲಿ ಆಧಾರಗಳಲ್ಲಿ ಬಹಳ ಮುಖ್ಯವಾಗಿ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು ಇತಿಹಾಸ ರಚನೆಗೆ ಪ್ರಮುಖ ಅಂಶಗಳು. ಲಿಖಿತ ಸ್ವರೂಪ ಅಂದ್ರೆ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂಥವು. ಸೊ ಇವು ನಾವು ಇತಿಹಾಸ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳು.
ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ ನಾವು ಆಧಾರ. ನಿಮ್ಗೆ ಆಧಾರ ಅಂದ್ರೆ ಏನು ಅಂತ ಹೇಳಿದ್ವಲ್ಲ, ಅದಕ್ಕೆ ಉತ್ತರ ಸಿಕ್ತು. ಏನ್ ಸಿಕ್ತು? ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳು. ಸಾಹಿತ್ಯ ಇದೆ, ನಾಣ್ಯಗಳಿದಾವೆ, ಏನು ಅವಶೇಷಗಳು, ಕಟ್ಟಡಗಳು, ದೇವಾಲಯ. ನಾವು ಆಗ್ಲೇ ಓದ್ತಾ ಹೋದ್ವಿ ಏನೇನೋ ವ್ಯವಸಾಯಕ್ಕೆ ಬಳಸಿರ್ತಕ್ಕಂಥ ವಸ್ತುಗಳು, ದೇವಾಲಯಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಆಭರಣಗಳಿದಾವೆ, ಹೌದಲ್ಲ? ಸೊ ಆಭರಣಗಳು, ಆಯುಧಗಳು, ಇನ್ನು ಮುಂತಾದ ಎಲ್ಲ ಅಂಶಗಳನ್ನ ಆಕಾರಗಳು ಅಂತ ಕರಿತೀವಲ್ಲ, ಅವೆಲ್ಲ ಏನ್ ಗೊತ್ತಾ? ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು. ಆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರ ಎಂದು ಕರೆಯುತ್ತೇವೆ. ರೈಟ್? ಅರ್ಥ ಆಗುತ್ತಲ್ಲ? ಮುಂದೆ ಹೋಗೋಣ. ಹಾಗಾದ್ರೆ ಆಧಾರ ಅಂದ್ರೆ ಏನು ಅಂತ ಹೇಳಿ ಇನ್ನೊಂದ್ಸರಿ. ರೈಟ್, ಏನ್ ಹೇಳಿ? ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ ಆಧಾರ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ. ರೈಟ್, ಈ ಆಧಾರಗಳನ್ನ ನಾವು ನೋಡ್ತಾ ಹೋದ್ವಿ ಕಲಿಕಾಂಶಗಳಲ್ಲಿ ಆಧಾರದ ವಿಧಗಳು ಅಂತ. ಸೊ ಆಧಾರದ ವಿಧಗಳು ಯಾವ್ಯಾವು, ಎಷ್ಟಿದಾವೆ ಹೇಳಿದ್ರೆ, ಈ ಆಧಾರವನ್ನ ಮುಖ್ಯವಾಗಿ ನಾವು 2 ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಸೊ ಯಾವ್ಯಾವ ಆಧಾರದ ವಿಧಗಳು ಯಾವ್ಯಾವು ನೋಡ್ತಾವ? ಆಧಾರದ ಪ್ರಕಾರಗಳು ಅಥವಾ ವಿಧಗಳು. ಎಸ್, ಆಧಾರ ಮೊದಲನೇದಾಗಿ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳು. ಎರಡನೇದು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಎರಡು ಭಾಗ. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವು 2 ವಿಧಗಳನ್ನ ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಅಂದ್ರೆ ಗೊತ್ತಿರ್ಬೋದು, ಮುಂದೆ ನೋಡ್ತಾ ಹೋಗೋಣ. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಸೊ ಈ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧಗಳು ಬರ್ತವೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಕಾಣಿಸ್ತಾ ಇದೆಯಲ್ಲ? ರೈಟ್, ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಪಟ್ಟಿ ಮಾಡ್ಕೊಳ್ಬೇಕು ನೀವು ಇದನ್ನ. ಹಾಗೆ ಮೌಖಿಕ ಸಾಹಿತ್ಯ, ಸಾಹಿತ್ಯ ಆಧಾರಗಳಲ್ಲಿ 2ನೇ ವಿಧ ಮೌಖಿಕ ಸಾಹಿತ್ಯ. ಸೊ ಈ ಮೌಖಿಕ ಸಾಹಿತ್ಯದಲ್ಲಿ ಮತ್ತೆ 3 ವಿಧಗಳನ್ನ ವಿಂಗಡಣೆ ಮಾಡ್ತೇವೆ. ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಲಾವಣಿಗಳು ಕೇಳಿರ್ಬೋದು ನೀವು ಕೆಲವೊಂದು ಲಾವಣಿಗಳನ್ನ. ಜಾನಪದ ಕಥೆಗಳು, ಬಾಯಿಂದ ಬಾಯಿಗೆ ಹೇಳ್ತಕ್ಕಂತಹ ಅನೇಕ ಕಥೆಗಳು. ಇತಿಹಾಸ ಕಾಲಗಳಲ್ಲಿ ಇಂತ ರಾಜ ಇದ್ದ, ಇಷ್ಟು ಕೆಲಸ ಮಾಡ್ದ, ಹಾಗ್ ಮಾಡ್ದ, ಹೀಗ್ ಮಾಡ್ದ, ನಮ್ಮ ಅಜ್ಜಿಯರು ಹೇಳ್ತಾ ಇದ್ರು ಅಂತ ಕಥೆಗಳು. ಐತಿಹ್ಯಗಳು ಅಂದ್ರೆ ಸ್ಥಳ ಪುರಾಣಗಳು ಅಂತ ಕರಿತೀವಿ. ಈಗ ನಮ್ಮೂರಿಗೆ ಇಂಥ ಹೆಸರು ಏಕೆ ಬಂತು, ಯಾಕೆ ಈ ಹೆಸರು ಬಂತು ಅಂತೇಳಿ ತಿಳ್ಕೊಳ್ತಾ ಹೋಗ್ತೀವಲ್ಲ, ಅದನ್ನ ಹಿರಿಕರು ಹೇಳ್ತಾ ಹೋಗ್ತಾರೆ. ಹೌದಪ್ಪ, ನಮ್ಮೂರಲ್ಲಿ ಇಂಥ ಕೆಲಸ ಆಗ್ತಾ ಇತ್ತು, ನಮ್ಗೆ ಅದಕ್ಕೆ ಈ ಕಾರಣಕ್ಕೆ ನಮ್ಗೆ ಈ ಊರಿಗೆ ಇಂಥ ಹೆಸರು ಬಂದಿದೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈಗ ಇವನ್ನು ಐತಿಹ್ಯ, ಇವನ್ನು ಸಹ ನಾವು ಆಧಾರಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಇನ್ನೆರಡನೇ ವಿಧ ಪುರಾತತ್ವ ಆಧಾರಗಳು. ಪುರಾತತ್ವ ಅಂದ್ರೆ ಪುರಾತನ ಕಾಲದಲ್ಲಿ ಇರ್ತಕ್ಕಂತಹ ವಸ್ತುಗಳ ಬಗ್ಗೆ ಅಧ್ಯಯನ ಕೊಡ್ತಕ್ಕಂಥ ಒಂದು ಇಲಾಖೆ ಮಾಡ್ಕೊಂಡು, ಪುರಾತತ್ವ ಇಲಾಖೆ ಅಂತ. ಸೊ ಆ ಪುರಾತತ್ವ ಆಧಾರಗಳನ್ನ ನಾವು ನೋಡ್ತಾ ಹೋದ್ರೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಹಾಗೇನೆ ಇತರ ಅವಶೇಷಗಳು, ಇನ್ನಿತರ ಅವಶೇಷಗಳನ್ನ ನಾವು ಪುರಾತತ್ವ ಆಧಾರಗಳು ಅಂತೇಳಿ ಕರೆತೇವೆ. ಅರ್ಥ ಆಯ್ತಲ್ಲ? ರೈಟ್, ಇನ್ನೊಂದ್ಸರಿ ನೋಡ್ತಾ ಹೋಗೋಣ. ಆಧಾರಗಳಲ್ಲಿ ಬಹಳ ಮುಖ್ಯವಾಗಿ 2 ವಿಧಗಳನ್ನ ಕಾಣ್ತೇವೆ. ಮೊದಲನೇದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧ ಇದಾವೆ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ನಾವು 2 ವಿಭಾಗ ಮಾಡಿದ್ವಿ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಮೌಖಿಕ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಾಯಿಂದ ಬಾಯಿಗೆ ಹೇಳ್ತಕ್ಕಂಥದ್ದು, ಬರವಣಿಗೆ ರೂಪದಲ್ಲಿ ಇಲ್ಲ. ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾವ. ಜನಪದಗಳು ಅಂತ ಏನ್ ಕರಿತೀವಿ, ಜನಪದ ಕಥೆಗಳು, ಜನಪದ ಗೀತೆಗಳು, ಹೌದಲ್ಲ? ಸೊ ಅವುಗಳನ್ನ ಮೌಖಿಕ ಸಾಹಿತ್ಯದಡಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳು ಇದಾವೆ. ಇನ್ನು 2ನೇ ವಿಧ ಪುರಾತತ್ವ ಆಧಾರಗಳು. ಅದರಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಹಾಗೂ ಇತರ ಅವಶೇಷಗಳನ್ನ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ. ರೈಟ್, ಇನ್ನು ಲಿಖಿತ ಸಾಹಿತ್ಯ.
ಒಂದೊಂದಾಗೆ ನೋಡ್ತಾ ಹೋದ್ರೆ ಲಿಖಿತ ಸಾಹಿತ್ಯ ಅಂದ್ರೆ ಏನು? ಆಗ್ಲೇ ಹೇಳಿದೆ, ಬರವಣಿಗೆ ರೂಪದಲ್ಲಿ ಇರೋದಪ್ಪ. ಏನು? ಎಸ್, ಸಾಹಿತ್ಯ ಆಧಾರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲಿಖಿತ ಸಾಹಿತ್ಯ. ಅಂದ್ರೆ ಸಾಹಿತ್ಯವು ವಿವರಣೆಗಳ ಮೂಲಕ ಸಮಕಾಲೀನ ಅಂದ್ರೆ ಸಾಹಿತ್ಯ ರಚನೆಯ ಕಾಲದ ಐತಿಹಾಸಿಕ ಅಂಶಗಳನ್ನ ಕಣ್ಣು ಮುಂದೆ ತರಬಲ್ಲದು. ಅಂದ್ರೆ ಕೆಲವೊಂದು ಸಾಹಿತಿಗಳು ಆಯಾ ಕಾಲಘಟ್ಟದಲ್ಲಿ ಜೀವಿಸಿದ್ದು, ಅವರು ಆ ಕಾಲಘಟ್ಟಗಳಲ್ಲಿ ನಡೆದಂತ ಅನೇಕ ವಿಚಾರಗಳ ಬಗ್ಗೆ ತಮ್ಮ ಕೃತಿಗಳಲ್ಲಿ, ತಮ್ಮ ಸಾಹಿತ್ಯದಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಸೊ ಅವುಗಳನ್ನ ಓದ್ಬಿಟ್ಟು ಅವನ್ನ ವಿಮರ್ಶಿಸಿ ವಿಶ್ಲೇಷಿಸಿ ನಾವು ಇತಿಹಾಸವನ್ನ ರಚನೆ ಮಾಡ್ತೇವೆ. ಇದು ಲಿಖಿತ ಸಾಹಿತ್ಯ ಅಂತೇಳಿ ಕರೀತೀವಿ. ಕೆಲವೊಂದು ಚಿತ್ರ ಕಾಣ್ತಾ ಇದ್ದೀನಿ, ಅದನ್ನ ನಂತರದಲ್ಲಿ ನೋಡ್ತಾ ಹೋಗೋಣ. ರೈಟ್, ಸಾಹಿತ್ಯ ಕೃತಿಯೊಂದು ಅದರ ರಚನೆಯಾದ ಕಾಲದಲ್ಲಿ ಪ್ರಚಲಿತ ಅನೇಕ ಸಂಗತಿಗಳನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಗೆ ಕಟ್ಟಿಕೊಡುತ್ತೆ. ರೈಟ್, ಮುಂದೆ ಇದರಲ್ಲಿ ದೇಶೀಯ ಸಾಹಿತ್ಯ ಮತ್ತೆ ಎರಡು ಭಾಗ ನೋಡಿ. ಲಿಖಿತ ಸಾಹಿತ್ಯ ಅಂದ್ರೆ ಎರಡು ಭಾಗ ಮಾಡಿದ್ವಿ, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ಅದರಲ್ಲಿ ದೇಶೀಯ ಸಾಹಿತ್ಯಕ್ಕೆ ಬಂದ್ರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ತಗೋತೀವಿ. ಇದು ಮೌರ್ಯ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ ಈ ರಾಜನ ಆಡಳಿತ ಅವಧಿಯಲ್ಲಿ ರಚನೆ ಆಗಿರ್ತಕ್ಕಂತ ಒಂದು ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ. ಅಲ್ಲಿನ ಎಲ್ಲ ಅಂಶಗಳ ಬಗ್ಗೆ ಆ ಒಂದು ಕೃತಿ ಬೆಳಕನ್ನ ಚೆಲ್ಲುತ್ತೆ. ಅದರಿಂದ ನಾವು ಇತಿಹಾಸವನ್ನ ತಿಳ್ಕೊಳ್ತೀವಿ. ರೈಟ್, ಭಾರತೀಯರಿಂದಲೇ ಅಂದ್ರೆ ಭಾರತೀಯರೇ ಭಾರತದಲ್ಲಿರ್ತಕ್ಕಂಥ ಅನೇಕ ಅಂಶಗಳ ಬಗ್ಗೆ ತಮ್ಮ ಕೃತಿಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದನ್ನ ದೇಶೀಯ ಸಾಹಿತ್ಯ ಅಂತೇಳಿ ಕರೀತೇವೆ. ನೆಕ್ಸ್ಟ್, ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ, ಹೀಗೆ ಇನ್ನೂ ಅನೇಕ ದೇಶೀಯ ಭಾಷೆಗಳು ಅಂತ ಕರಿತೀವಿ. ಈ ದೇಶೀಯ ಭಾಷೆಗಳಲ್ಲಿ ರಚಿತವಾಗಿರ್ತಕ್ಕಂಥವನ್ನ ನಾವು ದೇಶೀಯ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿ ಇವುಗಳನ್ನ ಇತಿಹಾಸ ಆಕಾರಗಳಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ರೈಟ್, ಸೊ ಅಂತ ದೇಶೀಯ ಸಾಹಿತ್ಯಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಆಗ್ಲೇ ಹೇಳಿದೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಾಥಾ ಸಪ್ತಶತಿ. ಇವನ್ ಮುಂದಿನ ತರಗತಿಗಳಲ್ಲಿ ಆ ರಾಜರ ಬಗ್ಗೆ ತಿಳ್ಕೊಬೇಕಾದ್ರೆ ಅಥವಾ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಎಲ್ಲ ಅಂಶಗಳು ಬರ್ತಾ ಹೋಗ್ತವೆ. ನಂತರ ತರಗತಿಯಲ್ಲಿ ತಿಳ್ಕೊಳ್ಳೋಣ. ರೈಟ್, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಬಾರಾನಿಯ ತಾರಿಕೆ ಫಿರೋಜ್ ಶಾಹಿ, ಚಾಂದ್ ಬರ್ದಾಯ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯಗಳು ಇತ್ಯಾದಿಗಳು. ಇವು ಎಲ್ಲವುಗಳನ್ನ ನಾವು ದೇಶೀಯ ಸಾಹಿತ್ಯದ ಅಡಿಯಲ್ಲಿ ಕಾಣ್ತಾ ಹೋಗ್ತೀವಿ. ದೇಶೀಯ ಲಿಖಿತ ಸಾಹಿತ್ಯದಲ್ಲಿ ಮೊದಲನೇದು ದೇಶೀಯ ಸಾಹಿತ್ಯ. ಈ ದೇಶೀಯ ಸಾಹಿತ್ಯ ಅಡಿಯಲ್ಲಿ ಇವೆಲ್ಲ ಅಂಶಗಳನ್ನ ನೋಡ್ತಾ ಹೋಗ್ತೀವಿ. ನೀವು ಪಟ್ಟಿ ಮಾಡ್ಕೊಳ್ಬೇಕು. ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಾಥಾ ಸಪ್ತಶತಿ, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಬಾರಾನಿಯ ತಾರಿಕೆ ಫಿರೋಜ್ ಶಾಹಿ, ಚಾಂದ್ ಬರ್ದಾಯ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ್ ಸಾಹಿತ್ಯ, ಇತರ ಸಂಗಮ್ ಸಾಹಿತ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಎರಡನೇದಾಗಿ ವಿದೇಶೀಯ ಸಾಹಿತ್ಯ ಅಂದ್ರೆ ಏನು? ದೇಶೀಯ ಸಾಹಿತ್ಯ ಅಂದ್ರೆ ಗೊತ್ತಾಯ್ತು, ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥ ಸಾಹಿತ್ಯ. ವಿದೇಶೀಯ ಸಾಹಿತ್ಯ ಅಂದ್ರೆ ಏನಲ್ಲ, ವಿದೇಶಗಳಿಂದ ಭಾರತಕ್ಕೆ ಪ್ರವಾಸಕ್ಕೆ ಬಂದಿರ್ತಾರಲ್ಲ, ರಾಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರಲ್ಲ, ರೈಟ್, ಪ್ರವಾಸಿಗಳು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಎಲ್ಲರೂ ಸಹ ತಮ್ಮ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿನ ಆಡಳಿತ ವೈಖರಿಯನ್ನ ಅಧ್ಯಯನ ಮಾಡಿ ನೋಡ್ಬಿಟ್ಟು ಅವ್ರಿಗೆ ಏನ್ ಅನ್ಸುತ್ತೆ, ಇಲ್ಲಿನ ಸ್ಥಿತಿಗತಿಗಳನ್ನ ನೋಡ್ಬಿಟ್ಟು ಏನ್ ಅನ್ಸುತ್ತೆ ಅವುಗಳನ್ನ ತಮ್ಮ ಬರವಣಿಗೆಗಳ ರೂಪದಲ್ಲಿ ಪ್ರಸ್ತುತಪಡಿಸ್ತಾರೆ, ದಾಖಲು ಮಾಡಿಕೊಂಡು. ಸೊ ಅವುಗಳನ್ನ ನಾವು ವಿದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ರಾಜರುಗಳ ಬಗ್ಗೆ, ಇಲ್ಲಿನ ಆಡಳಿತ ವೈಖರಿಯ ಬಗ್ಗೆ ಬೇರೆ ದೇಶದ ಅಂದ್ರೆ ವಿದೇಶಿಯರು ಬರೆದಿರ್ತಕ್ಕಂತಹ ಸಾಹಿತ್ಯವನ್ನ ವಿದೇಶೀಯ ಸಾಹಿತ್ಯ ಅಂತ ಹೇಳಿ ಕರಿತೇವೆ. ಅರ್ಥ ಆಗತ್ತಲ್ಲ? ರೈಟ್, ಮುಂದೆ ಹೋಗ್ತೀವಿ. ಅವುಗಳನ್ನ ವಿದೇಶಿ ಸಾಹಿತ್ಯವನ್ನು ನಾವು ಕರೆಯುತ್ತೇವೆ.
ಸೊ ಹಾಗಾದ್ರೆ ಅಂತ ವಿದೇಶಿಯ ಸಾಹಿತ್ಯ ಯಾರ್ಯಾವುದು? ಎಸ್, ಮೆಗಾಸ್ತಾನಿಸನ ಇಂಡಿಕಾ, ಪಟ್ಟಿ ಮಾಡ್ತಾ ಹೋಗಿ. ಮೆಗಾಸ್ತಾನಿಸನ ಇಂಡಿಕಾ, ಪಾಯಿಯನ್ನ ಗೋಕೋಕಿ, ಯುಎನ್ಎಸ್ಸಾಂಗ್ನ ಸಿಯುಕಿ, ಟಾಲನಿಯ ಜಿಯೋಗ್ರಫಿ, ಪಾಕಿಸ್ತಾನ ತಾರಿಖೆ ಫರಿಸ್ತಾ, ಭಾವನ್ನ ತುಜ್ಕಿ ಬಾಬರಿ. ಸೊ ಇವೆಲ್ಲವನ್ನು ಸಹ ನಾವು ವಿದೇಶಿಯ ಸಾಹಿತ್ಯ ಅಡಿಯಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಇವುಗಳಲ್ಲಿ ಆಯಾ ಕಾಲಘಟ್ಟ ಅಂದ್ರೆ ದೇಶೀಯ ಸಾಹಿತ್ಯದಲ್ಲಿರ್ತಕ್ಕಂತಹ ಲೇಖಕರು, ಕವಿಗಳು, ಏನ್ ಬರಹಗಾರರಿದ್ದಾರೆ, ಸೊ ಅವರು ಯಾವ ಕಾಲಘಟ್ಟಗಳಲ್ಲಿ ಇದ್ರು, ಆ ಕಾಲಘಟ್ಟದ ವಿಚಾರಗಳನ್ನ, ಯಾವ ವಿಚಾರಗಳು? ಸಾಮಾಜಿಕ ಅಂಶಗಳು, ಸಾಂಸ್ಕೃತಿಕ, ಅಲ್ಲಿನ ಸಾಂಸ್ಕೃತಿಕ ವಿಚಾರಧಾರೆಗಳು ಹೇಗಿದ್ವು, ರಾಜಕೀಯವಾಗಿರ್ತಕ್ಕಂಥದ್ದು, ಹಾಗೆ ಆರ್ಥಿಕ ವಿಚಾರಗಳಾಗಿದ್ವು, ಅಥವಾ ಆಡಳಿತ ಮೊದಲಾದ ಸಂಗತಿಗಳ ಬಗ್ಗೆ ಚಿತ್ರಣವನ್ನ, ಅಲ್ಲಿನ ನೀಟ ಚಿತ್ರಣವನ್ನ ನಮ್ಗೆ ತಿಳಿಸ್ತಾ ಹೋಗ್ತವೆ. ಇತಿಹಾಸವನ್ನ ಯಾಕೆ ಓದ್ಬೇಕು ಅಂತ ಗೊತ್ತಾಯ್ತಲ್ಲ, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವ ರಾಜ ಯಾವ ಕೆಲಸವನ್ನ ಮಾಡಿ ಹಾಳಾದ, ಯಾವ ಕೆಲಸ ಮಾಡಿ ಜನರನ್ನ ಉದ್ಧಾರ ಮಾಡ್ದ. ಸೊ ಹಾಗಾದ್ರೆ ನಾವು ಹಾಳಾಗೋದನ್ನ ತಗೋಬೇಕು, ಉದ್ಧಾರ ಆಗೋದನ್ನ ತಗೋಬೇಕು, ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದನ್ನ ತಗೋಬೇಕು. ಸೊ ಈ ಎಲ್ಲ ಅಂಶಗಳನ್ನ ತಿಳಿಸೋದಕ್ಕೆ ನಮ್ಗೆ ಇತಿಹಾಸ ಬೇಕು. ಸೊ ಆ ಇತಿಹಾಸವನ್ನ ಚಿತ್ರಿಸ್ತಕ್ಕಂಥದ್ದು ಯಾವುದು? ಆ ಒಂದು ಸಾಹಿತ್ಯ, ದೇಶೀಯ ಸಾಹಿತ್ಯ ಆಗಿರ್ಬೋದು, ವಿದೇಶಿಯ ಸಾಹಿತ್ಯ ಆಗಿರ್ಬೋದು, ಆ ಮೂಲಕ ನಾವು ತಿಳ್ಕೊಳ್ತೀವಿ. ರೈಟ್. ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಇದರ ದೋಷಗಳು ಏನು? ದೇಶೀಯ ಸಾಹಿತ್ಯದಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ ಮತ್ತು ಸ್ವಾಮಿನಿಷ್ಠೆ ಅಂಶಗಳು ತೀವ್ರವಾಗಿದ್ದರೆ, ವಿದೇಶಿ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ವ್ಯಕ್ತವಾಗಿರ್ತವೆ. ಇವು ಲಿಖಿತ ಸಾಹಿತ್ಯದ ನ್ಯೂನ್ಯತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಏನಂದ್ರೆ ಈಗ ಆ ರಾಜನ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ಒಬ್ಬ ಕವಿ ಅಥವಾ ಒಬ್ಬ ಬರಹಗಾರ ಆ ರಾಜನನ್ನ ದೂಷಣೆ ಮಾಡೋದಿಲ್ಲ. ಏನ್ ಮಾಡ್ತಾರೆ? ಅವನನ್ನ ಹೊಗಳಿಕೆ ಮಾಡೇ ಬರೀತಾರೆ. ಯಾಕೆ? ಆಸ್ಥಾನದಲ್ಲಿ ಇದಿರಲ್ಲ, ಆಸ್ಥಾನದ ರಾಜನ ಬಗ್ಗೆ ಅಪಕೀರ್ತಿಯನ್ನ ತರಬಾರದು ಅನ್ನೋದು ಉದ್ದೇಶದಿಂದ ನೆಗೆಟಿವ್ ಪಾಯಿಂಟ್ಸ್ ಬರೆಯಲ್ಲ, ಅವರ ನ್ಯೂನ್ಯತೆಗಳನ್ನ ಬರೆಯಲ್ಲ, ಅವರ ಸಾಧನೆಗಳನ್ನ ಮಾತ್ರ ಬರೀತಾರೆ. ಸೊ ಹಾಗಾಗಿ ದೇಶೀಯ ಸಾಹಿತ್ಯ ಆಗಿರ್ಬೋದು ಅಥವಾ ವಿದೇಶಿಯ ಸಾಹಿತ್ಯ ಇರ್ಬೋದು, ಸೊ ಇವುಗಳಲ್ಲಿ ಸ್ವಲ್ಪ ನ್ಯೂನತೆ ಕಂಡು ಬರ್ತವೆ. ಸೊ ವಿದೇಶಿಯ ಸಾಹಿತ್ಯದಲ್ಲಿ ಸ್ಥಳೀಯ ಜ್ಞಾನದ ಕೊರತೆ ಅಂದ್ರೆ ಯಾರೋ ಬಂದಿರ್ತಾರೆ, ಅವರನ್ನು ಅದರ ಆತ್ಮೀಯದಿಂದ ಸ್ವಾಗತ ಮಾಡಿ ಅವರಿಗೆ ಭರ್ಜರಿ ಸ್ವಾಗತವನ್ನು ಬಯಸ್ಬಿಟ್ಟು ಅದರಿಂದ ಅವ್ರ ಏನ್ ಮಾಡ್ತಾರೆ, ಹೌದಪ್ಪ ಈ ರಾಜ್ಯದ ತುಂಬೆಲ್ಲ ಹೀಗೆ ಇದೆ ಅಂತ ಅನ್ಕೊಂಡು ಬರೆದಿರೋ ಉದಾಹರಣೆಗಳಿದಾವೆ. ಸೊ ಅವೆಲ್ಲವನ್ನು ನೋಡ್ಕೊತಾ ಹೋದ್ರೆ ಅವು ನ್ಯೂನ್ಯತೆಗಳು, ಸ್ವಲ್ಪ ಮಟ್ಟಿನ ನ್ಯೂನ್ಯತೆಗಳು ಕಂಡು ಬರ್ತವೆ. ಆದ್ರೆ ಬಹಳ ಮುಖ್ಯವಾಗಿ ನಮ್ಗೆ ಆಧಾರಗಳಿಂದ ಕೆಟ್ಟದ್ದನ್ನ ಬಿಡಿ, ಒಳ್ಳೆ ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಸೊ ಇತಿಹಾಸ ಅಂದ್ರೆ ಅಷ್ಟೇ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು. ಸೊ ಆ ಕೆಟ್ಟದ್ದನ್ನ ಬಿಡಬೇಕು, ಒಳ್ಳೇದನ್ನ ತಗೋಬೇಕು. ಆಗ ಮಾತ್ರ ನಮ್ಮ ಜೀವನವು ಸಹ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಮುಂದುವರಿತೇನ. ಸೊ ಹೀಗಾಗಿ ಇನ್ನ ಮೌಖಿಕ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ ಅಂತ ಹೇಳಿದ್ರೆ ಮಾತು. ಮೌಖಿಕ ಅಂದ್ರೆ ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಮಾತಿನ ಮೂಲಕ ಹರಿದು ಬಂದಿರೋ ಕಥೆ, ಲಾವಣಿ, ಐತಿಹ್ಯಗಳು, ಜನಪದ ಗೀತೆಗಳು. ಸೊ ಇವೆಲ್ಲವನ್ನು ಸಹ ನಾವು ಮೌಖಿಕ ಸಾಹಿತ್ಯದ ಅಡಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನಾವು ಹಿರಿಯರ ಹತ್ರ, ಅಜ್ಜ ಅಥವಾ ಅಜ್ಜಿ ಹತ್ರ, ಚಿಕ್ಕ ಮಕ್ಕಳಿದ್ದಾಗ ಅಥವಾ ನೀವುಗಳು ಈಗ ಅನೇಕ ಕಥೆಗಳನ್ನ ಕೇಳ್ತಾವ. ಈ ಕಥೆಗಳನ್ನ ಬಿಟ್ಬಿಡ್ರಿ, ಎಲ್ಲ ಅಜ್ಜ ಅಜ್ಜಿ ಕಥೆ ಕೇಳೋದಿಲ್ಲ, ಎಲ್ಲ ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ಮುಂದೆ ಕೂತ್ಕೊಂಡ್ಬಿಟ್ಟು ಅಲ್ಲಿ ಹಾಡಂತೆ ಏನೇನೋ ನೋಡ್ತಾ ಇರ್ತೀವಿ. ಆದ್ರೆ ನಾವು ಚಿಕ್ಕವರಿದ್ದಾಗ ಅಥವಾ ಹಿಂದಿನ ಕಾಲದಲ್ಲಿ ಕಥೆಗಳನ್ನ ಕೇಳ್ತಾ ಇದ್ವಿ. ಸಂಜೆ ಹೊತ್ತು ಆಯ್ತು ಅಂತ ಹೇಳಿದ್ರೆ ಕಥೆಗಳನ್ನ ಒಂದು ಅಜ್ಜ ಅಜ್ಜಿ ತ ಕೂತ್ಕೊಂಡ್ಬಿಟ್ಟು ಕಥೆಗಳನ್ನ ಹೇಳ್ರಿ ಅಂತ ಹೇಳಿದಾಗ ನಾವು ಕೇಳಿಸ್ಕೊಳ್ತಾ ಇದ್ವಿ. ಸೊ ಇವನ್ನ ವರ್ಗಾಯಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಜನಪದರ ಸ್ಥಳೀಯ ವಿವರರ ಬಗ್ಗೆ ಲಾವಣಿಗಳನ್ನ ಕಟ್ಟಿ ಹಾಡ್ತಕ್ಕಂಥದ್ದು. ಅದರಲ್ಲಿ ಗಂಡುಗಲಿ ಕುಮಾರ ರಾಮ, ವಿಜಯನಗರ ಸಾಮ್ರಾಜ್ಯ ಇದೆಯಲ್ಲ, ಸೊ ಅದ್ರಲ್ಲಿ ಬರುತ್ತೆ. ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಹೀಗೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿನ ರಾಣಿ ಚೆನ್ನಮ್ಮ,
ಸಿಂಧು ಲಕ್ಷ್ಮಣ ಸ್ಥೇಲ ಮೊದಲಾದ ಬಗ್ಗೆ ಲಾವಣಿಗಳನ್ನ ಕಟ್ಟಿ ಹಾಡಿರ್ತಕ್ಕಂಥದ್ದು. ಐತಿಹ್ಯ ಅಂದ್ರೆ ಸ್ಥಳ ಪುರಾಣಗಳು. ನಾನು ಆಗ್ತಾ ಹೇಳ್ತಾ ಇರೋದು ಪ್ರತಿಯೊಂದು ಊರಿಗೂ ಒಂದು ಹೆಸರು ಇರ್ತದಪ್ಪ. ಆ ಹೆಸರಿನ ಹಿನ್ನೆಲೆ ಏನು, ಆ ಹಿನ್ನೆಲೆಯನ್ನ ಕುರಿತು ತಿಳಿಸ್ತಕ್ಕಂಥದ್ದೇ ಐತಿಹ್ಯಗಳು ಅಂತೇಳಿ ಕರಿತೇವೆ. ಅನೇಕ ಏನು ಶ್ರವಣ ಬೆಳಗೊಳಾಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಪಟ್ಟದಕಲ್ಲು ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ನಮ್ಮೂರಾಗಿರ್ಬೋದು, ನಿಮ್ಮೂರಾಗಿರ್ಬೋದು, ಎಲ್ಲಕ್ಕೂ ಸಹ ಒಂದು ಸ್ಥಳ ಪುರಾಣ ಅನ್ನೋದು ಇದ್ದೇ ಇರುತ್ತೆ. ಮಕ್ಕಳೇ, ಒಂದ್ ವರ್ಕ್ ಏನ್ ಗೊತ್ತಾ, ನಿಮ್ಮೂರಿಗೆ ಹೆಸರಿದೆಯಲ್ಲ, ಆ ಹೆಸರು ಹೆಂಗ ಬಂತು ಅಂತೇಳಿ ನಿಮ್ ಹಿರಿಕರಿಂದ ಕೇಳಿ ತಿಳ್ಕೊಳ್ಳಿ. ರೈಟ್, ಹಾಗೆ ರೈಟ್, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಎಸ್, ಇನ್ನ ಇವತ್ತಿನ ತರಗತಿಯಲ್ಲಿ ಇಷ್ಟಾಗ್ಲಿ. ನಾವು ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಧವಾಗಿರ್ತಕ್ಕಂತಹ ಆಧಾರದ ಮತ್ತೊಂದು ವಿಧ ಆಗಿರ್ತಕ್ಕಂತಹ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾಹಿತಿ ಅರ್ಥ ಆಗಿದೆಯಲ್ಲ? ಇವತ್ತೇನೇನೆಲ್ಲ ತಿಳ್ಕೊಂಡ್ವಿ? ಆಧಾರ, ಇತಿಹಾಸ ಯಾಕೆ ಬೇಕು, ಇತಿಹಾಸ ಅಂದ್ರೆ ಏನು, ಇತಿಹಾಸ ರಚನೆಗೆ ಯಾವೆಲ್ಲ ಅಂಶಗಳು ಬೇಕಾಗಿದ್ದಾವೆ, ಯಾವ ಅಂಶ, ಆಧಾರ ಬೇಕು. ಹಾಗಾದ್ರೆ ಆಧಾರ ಅಂದ್ರೇನು? ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ ಆಧಾರ ಅಂತ ಕರಿತೇವೆ. ಸೊ ಆಧಾರ ಯಾವ ಆಧಾರ ಮೂಲ ಸಾಮಗ್ರಿಗಳು ಯಾವುವು? ಎಸ್, ಏನ್ ಹೇಳ್ರಿ? ವ್ಯವಸಾಯದ ಪರಿಕರಗಳು, ಹಿಂದೆ ಬಳಸಿರ್ತಕ್ಕಂಥ ವ್ಯವಸಾಯದ ಪರಿಕರಗಳು, ದೇವಾಲಯಗಳು, ಕಟ್ಟಡಗಳು, ಸ್ಮಾರಕಗಳು, ನಾಣ್ಯಗಳು, ಮುಂತಾದ ಅನೇಕ ಅಂಶಗಳನ್ನ ನಾವು ಮೂಲ ಸಾಮಗ್ರಿಗಳು ಅಂತೇಳಿ ಕರಿತೇವೆ. ಸೊ ತದನಂತರ ಆಧಾರದ ವಿಧಗಳು ಯಾವ್ಯಾವು? ಅದರಲ್ಲಿ ಸಾಹಿತ್ಯ, ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ, ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ. ಅದರಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ, ಇವೆಲ್ಲ ಪರಿಕಲ್ಪನೆಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಧನ್ಯವಾದಗಳು.